ಹೇ ಗೈಸ್, ಇವಾಗ ಆ್ಯಕ್ಚುಲಿ ಲೇಟ್ ನೈಟು, ರಾತ್ರಿ ಹತ್ತತ್ರ 11 ಗಂಟೆ ಆಗಿದೆ ಗೈಸ್. ನಂದು ಸ್ನಾನ ಆಗಿ ಕೆಲಸ ಮುಗಿಸಿ ಫೈನಲ್ ಆಗಿ ಈ ಸ್ಟೇಜಿಗೆ ತರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ನಮ್ಮ ಅಪ್ಪ ಅಮ್ಮಂಗೆ ಬಿಸಿನೀರು ಸಹ ಕಾಯಿಸಿಟ್ಟಿದ್ದೀನಿ ಆ್ಯಂಡ್ ತಣ್ಣೀರು ಸಹ ಇಟ್ಟಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಬಿಕಾಸ್ ಅವರು ಬೆಳಗಿನ ಜಾವನೇ ಬರ್ತಾರೆ ಅಲ್ಲ, ಮೇ ಬಿ 4:15-5 ಗಂಟೆ ಹಂಗೆ ಮನೇಲೇ ಇರ್ತಾರೆ. ಸೊ ಆ ಟೈಮಲ್ಲಿ ನನಗೆ ಹೋಗಿ ಎಲ್ಲ ತಗೊಂಡ್ ಬರಕ್ಕೆ ಆಗಲ್ಲ. ಹಾಗಾಗಿ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರು ಬಂದಾಗ ಆರಾಮಾಗಿ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿದ್ಬಿಟ್ಟು ಮಲ್ಕೊಂತಾರೆ. ಆಮೇಲೆ ಮಿಕ್ಕಿದ ಕೆಲಸಗಳ್ನ ಸ್ಟಾರ್ಟ್ ಮಾಡ್ಕೊಂತೀವಿ. ಬೆಳಗ್ಗೆ ನಾನು ಅಷ್ಟು ಬೇಗನೂ ಏಳ್ಸಕ್ ಹೋಗಲ್ಲ, ಸ್ವಲ್ಪ ರೆಸ್ಟ್ ಮಾಡ್ಲಿ, ವಯಸ್ಸಾಗಿದೆ ಅಲ್ಲ ಗೈಸ್, ಪಾಪ ಜರ್ನಿ ಮಾಡಿ ಬಂದಿರ್ತಾರೆ 500 ಕಿಲೋಮೀಟರ್ಸು, ಸುಸ್ತಾಗಿರುತ್ತೆ. ಹಾಗಾಗಿ ಅವರು ಬಂದು ಬಿಸಿನೀರು ಕುಡಿದ್ಬಿಟ್ಟು ಆರಾಮಾಗಿ ಮಲ್ಕೋತಾರೆ. ನೋಡಿ, ಇದು ರೂಮ್ ಗೊತ್ತಲ್ಲ, ಚಿಂಟುಗೆ ಅಂತ ರೆಡಿ ಮಾಡಿಟ್ಟಿರೋ ರೂಮು. ಸೊ ಈ ಸಲ ಅವ್ರು ಆಕ್ಯುಪೈ ಮಾಡ್ತಾ ಇದ್ದಾರೆ. ಆಕ್ಚುಲಿ ಲಾಸ್ಟ್ ಟೈಮೇ ರೆಡಿ ಮಾಡಿದ್ದೆ, ಬಟ್ ಅವರು ಅಲ್ಲಿ ಮಲಗಿರ್ಲಿಲ್ಲ. ಟೇಬಲ್ ಫ್ಯಾನ್ ಹತ್ತಲ್ಲ, ಟೇಬಲ್ ಫ್ಯಾನ್ ಅದನ್ನು ಕೊಡ್ತೇನೆ. ಆ್ಯಕ್ಚುಲಿ ನನ್ನ ಪ್ಲಾನ್ ಪ್ರಕಾರ ಸೊ ಇಲ್ಲಿ ಚಿಂಟು ರೂಮಲ್ಲಿ ನಮ್ಮ ಅಪ್ಪ ಅಮ್ಮ ಮಲ್ಕೋತಾರೆ. ಹಾಗೆ ಆ್ಯಸ್ ಯೂಶ್ವಲ್ ನಮ್ಮ ಪಾಡಿಗೆ ನಾವು 3 ಜನ ನಮ್ಮ ರೂಮಲ್ಲಿ ಮಲ್ಕೋಬೋದು ಅನ್ನೋ ಪ್ಲ್ಯಾನು ನಂದು. ಬಟ್ ಪ್ರತಿ ಸಲ ನನ್ನ ಗಂಡ ಹಾಳು ಮಾಡ್ತಾನೆ. ಬಟ್ ಅವನಿಗೆ ಏನದು, ಪಾಪ ಇವ್ರಿಗೆ ವಯಸ್ಸಾಗಿರುತ್ತೆ, ಯಾವುದ್ಯಾವುದೋ ಟೈಮಲ್ಲಿ ರೆಸ್ಟ್ ರೂಮ್ಸ್ಗೆಲ್ಲ ಹೋಗಬೇಕಾಗಿರತ್ತೆ. ಸೊ ಆ ಸೆಪ್ರೇಟ್ ರೂಮ್ ಬೇಡ, ನಮ್ಮ ರೂಮಲ್ಲೇ ಇದ್ದರೆ ಸರಿ ಹೋಗುತ್ತೆ ಅನ್ನೋದು ಅವನ ಇಂಟೆನ್ಷನು. ಅದಕ್ಕೆ ಅವನು ನಮ್ಮ ರೂಮ್ನ ಬಿಟ್ಬಿಟ್ಟು ಅಲ್ಲಿ ಬೇರೆ ಕಡೆ ಹೋಗಿ ಮಲ್ಕೋತಾನೆ. ಅದಕ್ಕೆ ಈ ಸಲ ಅವನಿಗೆ ಮುಂಚೆನೇ ಹೇಳಿಲ್ಲ. ಮುಂಚೆನೇ ಹೇಳಿದ್ರೆ ಇವತ್ತಿನ ದಿನನೂ ಬೇರೆ ಕಡೆ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾನೆ ನಮ್ಮ ಅಪ್ಪ ಅಮ್ಮಂಗೆ ಜಾಗ ಬಿಟ್ಬಿಟ್ಟು. ಸೊ ಅದು ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಆಗಲ್ಲ. ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ, ಇವನು ಅವರಿಗೆ ವಯಸ್ಸಾಗಿದೆ ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ಇವನು. ಸೊ ನಾನು ಇಲ್ಲಿ ನನ್ನ ಗಂಡಂಗೆ ಹೇಳೋಕ್ಕಾಗಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಬೇಕಾದರೆ ಹೇಳ್ಬೋದು, ಬಿಕಾಸ್ ನನಗೆ ಅಷ್ಟು ಕ್ಲೋಸ್ನೆಸ್ ಇಲ್ಲ. ಹಾಗಾಗಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಹೀಗೆ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಹೇಳೋಕ್ಕೋಗಲ್ಲ. ಸೊ ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ 2 ಪ್ಯಾಕ್ ಹಾಲನ್ನ ಹಾಗೆ ಇಟ್ಬಿಟ್ಟಿದ್ದೆ ಗೈಸ್, ಮರೆತು ಹೋಗ್ಬಿಟ್ಟಿದ್ದೀನಿ, ಯಾರೂ ಎಚ್ಚರನೂ ಮಾಡಲಿಲ್ಲ. ಸೊ ಹೋಗಲಿ ಬಿಡಿ, ಅದು ಬೇರೆ ವಿಷಯ. ಬಟ್ ದ ಥಿಂಗ್ ಈಸ್, ಪುಣ್ಯಕ್ಕೆ ಹಾಲು ಹಾಳಾಗಿರಲಿಲ್ಲ ಗೈಸ್, ಅದು ನನ್ನ ಪುಣ್ಯ. ಸೊ ಅದಕ್ಕೆ 2 ಪ್ಯಾಕ್ ಹಾಲು ಸಹ ನಾನು ಎದ್ದು ಬಂದ ತಕ್ಷಣ ಕಾಯಿಸಿ ನೋಡಿದೆ, 2 ಹಾಲು ಚೆನ್ನಾಗಿತ್ತು. ಮೇಲಾಗಿ ಹಾಲು ಹುಕ್ತ ಅಲ್ಲ, ಸೊ ನನಗೆ ಸಮಾಧಾನ ಆಯಿತು. ನನಗೆ ಹಾಲೇನಾದರೂ ಹಾಳಾಗ್ಬಿಟ್ಟಿದ್ರೆ ನನಗೆ ತುಂಬ ಬೇಜಾರಾಗ್ಬಿಡ್ತಾ ಇತ್ತು. ಬಟ್ ಹಾಲು ಹಾಳಾಗಲಿಲ್ಲ. ಸೊ ಈಗ ತಿಂಡಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ದೀನಿ ಗೈಸ್. ನಿಮಗೆ ವಿಶೇ ಮಾಡಲಿಲ್ಲ ಅಲ್ಲ. ಗುಡ್ ಮಾರ್ನಿಂಗ್ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿಗೌಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಸೊ ನಮ್ಮ ಅಪ್ಪ ಅಮ್ಮ ಬೇರೆ ಬಂದಿದ್ದಾರೆ. ಇವತ್ತು ಫುಲ್ ಬ್ಯುಸಿ ಆಗಿಬಿಡ್ತೀನಿ. ನಿಮ್ಮ ಜೊತೆ ಮಾತಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ಲಾವುದು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಬಟ್ ಆದರೂ ಸಹ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ. ಬನ್ನಿ ಇವಾಗ ತಿಂಡಿಗೆ ಏನು ಮಾಡಬೇಕು ಅಂತ ನೋಡೋಣ. ಸೊ ನೋಡಿ, ಮಶ್ರೂಮ್ ಕಟ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಆನಿಯನ್, ಚಿಲ್ಲಿ, ಗಾರ್ಲಿಕ್ ಮತ್ತು ಕಾಳು ಮೆಣಸು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಪಲ್ಯನ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಳೆ, ಹಾಗಾಗಿ ಅವಳ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ನೋಡಿ ಗೈಸ್, ನಮ್ಮಮ್ಮ ಹೇಳ್ತಾ ಇದ್ದಾರೆ ಗಮ್ ಅಂತ ಇದೆಯಂತೆ. ಅದೇನು ಮಾಡ್ತಾ ಇದೀಯ ಅಂತ ಕೇಳ್ತಾ ಇದ್ದಾರೆ. ಏನೂ ಇಲ್ಲ ಗೈಸ್, ಮಶ್ರೂಮ್ ಪಲ್ಯ ಮಾಡ್ತಾ ಇದ್ದೀನಿ. ಸ್ಟ್ರಾಂಗ್ ಕಾಫಿ. ಇನ್ನೊಂದು ಸ್ವಲ್ಪ ಹೊತ್ತಿ, ನಾನು 1/4 ಗಂಟೆ ಎದ್ದೊಳುತ್ತಾಳೆ. ಇನ್ನೂ ಟೈಮ್ ಆಗಿಲ್ಲ. ಚೆನ್ನಾಗಿ ಕಾಣ್ತಾ ಇದೆಯಲ್ಲಮ್ಮ. 8:45 ಹೋಗ್ಬೇಕು. ಚಿಂಟು ತಿಂಡಿ ರೆಡಿ. ಹೆಂಗೈತಮ್ಮ? ಚೆನ್ನಾಗಿದೆ ಕಣ. ಸರಿ ಹೇಳಮ್ಮ, ಸುಮ್ಮನೆ ಹೇಳ್ಬೇಡಿ, ಸುಳ್ಳು ಹೇಳ್ತೀನಿ. ನೆಂಚ್ಕೊಂಡು.
ಚೆನ್ನಾಗಿ ಮಾಡ್ತೀವಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ. ಚಿಂಟಿಗೆ ಸ್ಕೂಲಿಗೆ ಡ್ರಾಪ್ ಮಾಡಿದೆ. ಈಗ ಮಧ್ಯಾಹ್ನ ಊಟಕ್ಕೆ ಏನಪ್ಪ ಮಾಡೋದು? ಸೊ ಬನ್ನಿ ನೋಡೋಣ ಏನು ಸಿಗತ್ತೆ ಅಂತ. ಹೆಂಗೆ ಬಾಂಗ್ಡ ಬಾಂಗ್ಡ ಹೇಗೆ? ಬಾಂಗ್ಡೆ 2 ರೂಪಾಯಿ ಇದೆ. 100 ರೂಪಾಯಿ 3 ಕೊಟ್ಟು 3 ರೂಪಾಯಿ 3. ಹಾಂ, ಚಲೋ ಬಾಂಗ್ಡೆ. ಯಾವ್ದಿದು? ತಾಳಮ್ಮ ಫ್ರೆಶ್ ನೋಡ್ತೀನಿ. ಅಯ್ಯೋ ಬರೀ ನೋಡಿ, ಇಲ್ಲಿ ನೋಡಿ ಚಪ್ಪು ಆಗುದಿಲ್ಲ. ತಾಳಿ ಸ್ವಲ್ಪ ದೊಡ್ಡ ಅಯ್ಯೋ ನಾ ಕ್ಯಾಶ್ ತಂದಿಲ್ಲ ಅಮ್ಮ. ಏನ್ ಮಾಡಿ? ಫೋನ್ ಪೇ. ನಾ ಮಟನ್ ತಗೊಳಕ್ ಬಂದವಳು. ಅಲ್ಲಿ 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 ಮಾಡು, ಮಟನ್ ಅಂಗಡಿಗೆನೆ ಮಾಡು. ನಾ ಹೇಳಿದ್ದು 100 ರೂಪಾಯಿ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮಂಗೆ ಫಿಶ್ಶು ಮತ್ತು ಈ ಪ್ರಾನ್ಸು ಎಲ್ಲ ಇಷ್ಟ. ಬಟ್ ಮಾಡ ಹಾಕೋರು ಯಾರು ಗೈಡ್ಸ್? ನನಗೆ ಅಷ್ಟು ಚಂದ ಮಾಡಕ್ಕೆ ಬರಲ್ಲ. ನನಗೆ ಗೊತ್ತಿರೋದು ಮಟನ್ ಒಂದೇ ಮಾಡೋಕ್ಕೆ. ಹಾಗಾಗಿ ಮಟನ್ನೇ ತಗೊಳ್ಳೋಣ ಅಲ್ಲ, ಮಗಳಾಗಿ ಅದನ್ನು ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ಲ. ಹಾಗಾಗಿ ಮಟನ್ ಸ್ಟಾಲಿಗೆ ಬಂದೆ. ಫ್ರೆಶ್ ಯಾವ್ದಿದೆ? ಎಲ್ಲ ಹಳೆ ಮಟನ್. ನನಗೆ ಅಷ್ಟೊಂದು ಫ್ರೆಶ್ ಅನ್ನಿಸ್ತಾ ಇಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ತಗೊಂಡೋಗಿದ್ದೆ ಅಲ್ಲ, ಅವತ್ತಿನ ದಿನ ವೆಡ್ನೆಸ್ಡೇ ಫ್ರೆಶ್ಶಾಗಿ ಕಟ್ ಮಾಡ್ತೀವಿ ಅಂತ ಹೇಳಿದರು. ಅದು 850 ರುಪೀಸ್ ಪರ್ kg ಅಂತ ಹೇಳಿದರು. ಅಷ್ಟೇ ಸಹ ಅವ್ರು ತಗೊಂಡಿದ್ದು. ಇವತ್ತು 800 ರುಪೀಸ್ ಪರ್ kg ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಮಟನ್ನು ಮೇ ಬಿ ಎಲ್ಲ ನೆನ್ನೆನೇ ಕಟ್ ಮಾಡಿದ್ದಾರೆ ಅನಿಸತ್ತೆ. ನನಗೆ ಗೊತ್ತಾಗಲ್ಲ ಅಷ್ಟೊಂದು. ಅದಕ್ಕೇ ಆದರೂ ಗೊತ್ತಿರೋರ ಥರ ನಾಟಕ ಆಡ್ಕೊಂಡು ಕೇಳಕ್ಕೆ ಹೋಗ್ತೀನಿ. ಆದರೂ ಸ್ವಲ್ಪ ಮೋಸ ಹೋಗ್ತೀನಿ. ಗೊತ್ತಿಲ್ಲ ಗೈಸ್, ಹೇಗೋ ಒಂದು ತಗೊಳ್ಳೋಣ ಅಲ್ಲ, ಬನ್ನಿ. ಇದು ಯಾವ್ದಿದು? ಗೋಟಾ? ಎಲ್ಲ ಕುರಿನೇ? ಅಲ್ಲೂ ಎಲ್ಲ ಕುರಿ. ಫ್ರೆಶ್ ಯಾವ್ದಿದೆ? ಫ್ರೆಶ್ ಒಂದೇ ಕುರಿದು ಕಟ್ ಮಾಡಿ. ಹಾ, ಈಗ ಜಸ್ಟ್ ಕಟ್ ಮಾಡಿದ್ದದು. 1.5 kg ಕೊಡಿ. ನಂಗೆ ಇದೆಲ್ಲ ಲಿವರ್ ಎಲ್ಲ ಹಾಕ್ಬಿಡಿ. ಹೋದ್ಸಲ ನೆಣ ಜಾಸ್ತಿ ಇತ್ತು. ನೆಣ ಬೇಡ ನನಗೆ. ಕಾಲ್ ಕಡೆ ತೊಡೆ ಪಾರ್ಟ್ ಕೊಡಿ. ನಂಗೆ ಇದು ಬೇಡ, ಎದೆ ಪಾರ್ಟ್ ಬೇಡ, ತೊಡೆ ಪಾರ್ಟ್ ಕೊಡಿ. ನಂಗೆ ಇದ್ರಲ್ಲಿ ಕೊಟ್ಟಿದ್ರೆ ಆಗ್ತಿತ್ತು ಅಣ್ಣ. ಫ್ರೆಶ್ ಬೇಕು, ಇದು ಹಳೇದು. ಫ್ರೆಶ್ ರೀ, ಈಗ ಕಟ್ ಮಾಡಿವಿ. ಫ್ರೆಶ್ ಅಂತಂದು ಹೇಳ್ತೀವಿ. ಎಷ್ಟು ಕಟ್ ಮಾಡಿವಿ? ಫ್ರೆಶ್ ಅದು ನಿನ್ನೆ ಇದು ಮಾಡಿರಿ. ಮಟನ್ ಈಗ ಕಟ್ ಮಾಡಿವಿ. ಈಗ ಕಟ್ ಮಾಡೋದು ಎಷ್ಟೊಂದು ಸೇಲ್ ಆಗ್ಬಿಡುತ್ತೆ. 2 kg ಹೋಟೆಲ್ ಕೊಟ್ಟೆ. ಈಗ ಸೇಲ್ ಆಗೋದಿಲ್ಲ. ಕೊಡಿ. ಸೇಲ್ ಆಗಿಲ್ಲ, ಕಟ್ ಮಾಡಿದ್ವಿ. ನೋಡಿ ಗೈಸ್, ಕಾಲ ಹೇಗಿದೆ ಅಂತ. ಎಲ್ಲೋದ್ರೂ ಅಷ್ಟೇನೆ. ಆ್ಯಕ್ಚುಲಿ ಏನದು, ಅವ್ರು ಹೇಳಿದ್ದೆ ರಾಜ್ಯಭಾರ ಗೈಸ್. ಅವ್ರು ಹೇಳಿದ್ದನ್ನೇ ನಾವು ತಗೋಬೇಕು. ನಮಗೇನು ಬೇಕು ಅದು ಕೊಡಿ ಅಂದರೆ, ನೀವು ತಗೊಳ್ಳಿಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಜುಟ್ಟು ಅಂತಾರೆ. ಅವ್ರಿಗೇನು ಹಾಕಬೇಕು ಅಲ್ವಾ? ನನಗೆ ತಗೊಳಕ್ಕೆ ಗೊತ್ತಾಗಲ್ಲ, ಆದರೂ ಸಹ ಅವರಿಗೆ ಡೌಟ್ ಬರಬಾರ್ದು ಅಂದ್ಬಿಟ್ಟು ನನಗೆ ಎಲ್ಲ ಗೊತ್ತಿರೋರ ಥರ ಆಡ್ತಾ ಇರ್ತೀನಿ. ವೈಟ್ ಲಿವರ್ ಬೇಡ, ಅದು ವೈಟ್ ಲಿವರ್ ಬೇಡ. ಇದು ಹೆಂಗೆ kg? ಅವತ್ತು 750 ಕೊಟ್ಟಿದ್ರು. ಅಷ್ಟೊಂದು ಮೂಳೆ ಪಾರ್ಟ್ ಬೇಡ ಅಣ್ಣ, ಎದೆ ಪಾರ್ಟ್ ಇದನ್ನ ಹಾಕಿ. ತೊಡೆ ಪಾರ್ಟ್ ಹಂಗಾದ್ರೆ ಹೇಳೋಕ್ಕಾಗತ್ತೆ ಅಣ್ಣ, ನಮಗೆ ಬೇಕಾಗುತ್ತೆ.
ಎಷ್ಟನೇ ಕೊಡ್ಬೇಕು? ಮೂಳೆ ಅಲ್ಲ ಅದು, ನಳಿ ಅದು. ಅಷ್ಟೊಂದು ನಳ್ಳಿ ಬೇಡ, ಬರೀ ಅದೇ ಇದೆ ತೂಕ, ಅದೇ ಬರುತ್ತೆ. ಹಿಂದಿನ ಕಾಲದ ಥರ ಅಲ್ಲ, ಅದೆಲ್ಲ ಹಾಕಿದೆ ಮೂಳೆ ಬೇಡ. ನಮ್ಮನೆ ಮಕ್ಕಳೇ ಇರೋದು, ಮೂಳೆ ತಿನ್ನಲ್ಲ, ಇಲಿ ತಿನ್ನಲ್ಲ, ಇದು ತಿನ್ನಲ್ಲ. ದೊಡ್ಡೋಳು ನಾನು ಒಬ್ಳೆ ಸಾಕಿರೋದು. ಮಟನೇ ಇದೆ, ಏನು ಜಂಗ್ ಹಾಕಲಿಲ್ಲ ಇನ್ನು ನೋಡಿ ಎಲ್ಲ ನೋಡಿ ಅದೆಲ್ಲ ಜಂಗೆ ಅಲ್ಲ. ನಮ್ಮ ಮಕ್ಳುಗಳು ತಿನ್ನೋದಿಲ್ಲ, ಫಿಶ್ ತಿನ್ಸೋದಿಲ್ಲ ಅವರು. ಒಳ್ಳೆ ಹೋಗ್ಲಿ, ಒಳ್ಳೆ 400 ರೂಪಾಯಿ ಒಂದು ಜಂಕ್ ಮಾಡಿ ಒಂದು ನಿಂತು ಎಲ್ಲ ಫಿಶೇ ಒಳ್ಳೆ. ಈ ಕಡೆಯವ್ರು ಆಗಿದ್ರೆ ತಿಂತಿದ್ವಲ್ಲ, ನಾವು ಮಂಡ್ಯ ಕಡೆಯವರು. ಇಲ್ಲಿ ಮೈಸೂರು ಹುಡುಗಿ ಕೊಡ್ತಾರೆ ಅಲ್ಲಿ. ನಮ್ಮ ಕಡೆ ಹಂಗೇನೆ ಸಣ್ಣ ಸಣ್ಣ ಕೊಡಿರಿ ಅಣ್ಣ. ಯಾವ್ದಿದು? ಯಾವ ಮೀನು? ಕೋರಿ ಕೋರಿ ಹೆಂಗೆ? 50 ರೂಪಾಯಿ ಪಾಲ್. ಮಟನ್ ಮತ್ತೆ ಫಿಶ್ ತಗೊಂಡು ಹೋಗ್ತಾ ಇದ್ದೀವಿ. ಗೈಸ್, ಮಟನ್ ತೊಳ್ಕೊಂಡು ಬಂದು ಇಟ್ಟಿದ್ದೀನಿ. ಸೊ ಇವಾಗ ಒಗ್ಗರಣೆ ಮಾಡಬೇಕು. ಬನ್ನಿ ಮಾಡೋಣ. ಮಸಾಲ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಪೇಸ್ಟು, ಫಸ್ಟು ಗ್ರೀನ್ ಪೇಸ್ಟಲ್ಲಿ ಒಗ್ಗರಣೆ ಮಾಡೋಣ, ಆಮೇಲೆ ಕೆಂಪು ಪೇಸ್ಟ್ ಮಾಡ್ಕೊಳ್ಳೋಣ. ನಮ್ಮಪ್ಪ ಅಮ್ಮ ಮೇಲ್ಗಡೆ ಇದ್ದಾರೆ. ಸೊ ಎಣ್ಣೆ ಕಾಯ್ತು, ಬನ್ನಿ ಹಾಕೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾದಿದೆ. ಸ್ವಲ್ಪ ದೊಡ್ಡ ಕುಕ್ಕರ್ ತಗೋಬೇಕು ಗೈಸ್. ನಾನು ಇದು ಸ್ವಲ್ಪ ಚಿಕ್ಕ ಆಯಿತು. ಸ್ವಲ್ಪ ಮಟನ್ನ ಇಡೋಣ ಅಲ್ಲ, ಬಿರಿಯಾನಿ ಮಾಡೋಣ ಯಾವತ್ತಾದರೂ. ಸಾಕು ಇಷ್ಟು. ಇದು ಇವಾಗ ನೀಟಾಗಿ ಬೇಯಲಿ, ಸ್ವಲ್ಪ ಒಗ್ಗರಣೆ ಆಗಲಿ. ಉಪ್ಪು ಎಲ್ಲ ಹಾಕಿದ್ದೀನಿ, ಮಸಾಲ ಹಿಡೀಲಿ. ಆಮೇಲೆ ನಾವು ಹಸಿರು ಮಸಾಲ ಹಾಕಿ ಕೂಗ್ಸೋಣ. ನೋಡಿ, ಬಾಂಗ್ಡಾ ಫಿಶ್ಶು ಸಹ ತಂದಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಇಡಬೇಕು. ಸದ್ಯಕ್ಕೆ ಟೈಮ್ ಇಲ್ಲ, ಹೀಗೆ ಇಟ್ಟಿರೋಣ. ನೋಡಿ ಗಾಯ್ಸ್, ಸಾರು ಕೆಂಪಗಿದೆ. ಬನ್ನಿ ಚಿಂಟುಗೆ ಊಟ ಮಾಡಿಸ್ಬಿಟ್ಟು ಬರೋಣ ಫಸ್ಟು.
ಅವನಿಗೆ ಸ್ಕೂಲಿಗೆ ಕಳ್ಸಿದ್ದೀನಿ ಅಲ್ಲ, ಊಟ ತಗೊಂಡು ಹೋಗ್ಬಿಡೋಣ, ಆಮೇಲೆ ಬಂದು ಇಲ್ಲಿ ಕೊಡೋಣ. ಚಿಂಟುಗೆ ಬೇಗ ಬೇಗ ಊಟ ಮಾಡಿಸಿ ಬಂದೆ. ಇಲ್ಲಿ ಬಂದು ನಮ್ಮಪ್ಪ ಅಮ್ಮಗೆ ಊಟ ಹಾಕ್ಕೊಡ್ತಾ ಇದ್ದೀನಿ. ಮುದ್ದೆ ಬದಲು ರೊಟ್ಟಿನೇ ಕೊಡ್ತಾ ಇದ್ದೀನಿ ಮಟನ್ ಸಾರು ಜೊತೆ. ಸೊ ಬನ್ನಿ ಗೈಸ್, ಊಟ ಮಾಡೋಣ. ಸಂಜೆ 5:45 ಆಗಿದೆ. ನಾನು ಬಟ್ಟೆ ಒಗಿತಾ ಇದ್ದೀನಿ, ನಮ್ಮಮ್ಮ ಒಣ ಹಾಕ್ತಾ ಇದ್ದಾರೆ. ಸೊ ಇನ್ನೂ ಬಟ್ಟೆ ಒಗೆದು ಆಗಿಲ್ಲ, ಇನ್ನೂ ಅರ್ಧ ಬಕೆಟ್ ಇದೆ ಗೈಸ್. ಬರೀ ಕೆಲಸನೇ ಆಗುತ್ತೆ. ಅಯ್ಯೋ, ಕೆಲಸ ನನಗೆ ಅಂತಲೇ ಇರುತ್ತೋ ನಾನೇ ಕೆಲಸದಕ್ಕೆ ಅಂತ ಹುಟ್ಟಿದ್ದೀನೋ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಎದ್ದರೆ ರಾತ್ರಿ 10 ಗಂಟೆ ತನಕನೂ ಕೆಲಸ ಇರುತ್ತೆ. ಉಫ್, ದೇವ. ಸ್ವಲ್ಪ ಕಾಫಿ ಗೀಫಿ ಕುಡಿಯೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಬನ್ನಿ. ಬೇಕಾ ಗೈಸ್ ಕಾಫಿ? ಹೆಂಗಾಯ್ತಮ್ಮ ಕಾಫಿ? ಚೆನ್ನಾಗಿದೆ ಕಣೋ. ನನ್ನ ಕಾಫಿನ ಕುಡಿಯೋಕೆ ಆಗ್ತಿಲ್ಲ ನನಗೆ. ನೀನು ಕಾಫಿ ನನಗೂ ಕುಡಿಯೋಕ್ಕಾಗಲ್ಲ. ಚೆನ್ನಾಗಿ ಮಾಡ್ತೀನಿ. ಒಂದೊಂದ್ಸತಿ ಹಂಗಾಗುತ್ತೆ. ಕುಡಿಯೋಕ್ಕಾಗಲ್ಲ ಗೈಸ್. ಕಾಫಿ ಕುಡಿಯೋದೇ ಬಿಟ್ಬಿಡ್ಬೇಕು ಅನ್ಸುತ್ತೆ. ನಮ್ಮಮ್ಮನ ಕಾಫಿ ತಾನೇ ಹೇಗೆಲ್ಲ ಕಲ್ತಿದ್ದಾರೆ ಅದಕ್ಕೆ. ಗೈಸ್, ನಮ್ಮಪ್ಪ ಅಮ್ಮಂಗೆ ಕಲ್ಲಂಗಡಿ ಹಣ್ಣು ತೊಗೊಂಡು ಹೋಗ್ತಾ ಇದ್ದೀನಿ. ತಗೊಳ್ಳಿ. ಎಲ್ಲರೂ ಇಲ್ವಾ? 3 ಜನ, ನೀವೊಬ್ರೇನಾ? ಗೈಸ್, ಇವಾಗ ಬಂದು ಟೈಮು 8 ಗಂಟೆ. ನೋಡಿ, ನಿನಗಾಗಿ ಧಾರಾವಾಹಿ ಬರ್ತಾ ಇದೆ. ಸೊ ನಮ್ಮಮ್ಮ ಕುಲ್ಫಿ ತಿಂತಾ ಇದ್ದಾರೆ ಗೈಸ್. ಮಾವಾ ಕುಲ್ಫಿ. ನಮ್ಮಪ್ಪ ಐರನ್ ಮಾಡ್ತಾ ಇದ್ದಾರೆ ಮೊಮ್ಮಗೊಂದು ಶರ್ಟು, ಯೂನಿಫಾರ್ಮು ಎಲ್ಲ. ಸೊ ನಾನು ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಇಷ್ಟೊತ್ತಾಯಿತು. ಯಪ್ಪ, ಏನ್ ಕತೆ? ನಾಳೆ ಕತೆ ನಾಳೆಗೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾಳೆ ನನ್ನ ಬರ್ಡೇ, ಅಂದರೆ ನಿಮ್ಮ ಬರ್ಡೇ ದಿನ ನಾನು ಈ ವ್ಲಾಗ್ ಹಾಕಿರ್ತೀನಿ ಅನಿಸುತ್ತೆ, ಅಥವಾ ಅದಾದಮೇಲೆ. ಸೊ ನಾಳೆ ಏನೂ ಗೊತ್ತಿಲ್ಲ. ಅಂದ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ಸೊ ನಾಳೆ ನಾಳೆಗೆ ಅಂತ ಬಿಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ಸಿಗ್ತೀನಿ ನಿಮಗೆ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್. ಹೆಂಗೈತಮ್ಮ ಮಾವಾ ಕುಲ್ಫಿ? ಚೆನ್ನಾಗಿದೆ. ನಾನು ಒಂದು ಕುಲ್ಫಿ ತಿಂದ್ಬಿಟ್ಟು ಸ್ನಾನ. ಬೇಡ ಗೈಸ್, ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಕುಲ್ಫಿ ತಿಂತೀನಿ. ಅನ್ಕೋದಲ್ಲಿ ಇದೇ ನಡೀತಿರೋದು ಇತ್ತೀಚೆಗೆ. ಎಲ್ಲರೂ ಇದೇ ಹಾಕೋತಾರೆ. ಯಾವುದು ಓಡ್ತಾ ಇಲ್ವಾ? ಬರೀ ನಡೀತಾ ಇದಾವ? ನೋಡೋದು ಗೊತ್ತಿಲ್ಲ.